ಹಾಯ್ ಫ್ರೆಂಡ್ಸ್. ಸೊ ಇವತ್ತು ಊರಬ್ಬದ ದಿನ. ಇವತ್ತು ರಾತ್ರಿ 12 ಗಂಟೆಗೆ ದೀಪಗಳು ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಮನೇಲಿ ಏನೇನ್ ನಡೀತಾ ಇದೆ ಹೆಂಗೆ ಎಲ್ಲ ತೋರಿಸ್ತೀನಿ ಬರ್ರಿ. ಮೊದಲನೇದಾಗಿ ತಂಬಿಟ್ಟಲ್ಲಿ ದೀಪಗಳು ಮಾಡ್ತಾ ಇದೀವಿ. ಇದನ್ನ ಅಕ್ಕಿ ನೆನೆಸಿ ಮಿಷಿನ್ಗೆ ಹಾಕ್ಸ್ಕೊಂಬಂದು ಬೆಲ್ಲ ಪಾಕ ತೆಗ್ದು ತಂಬಿಟ್ಟು ಮಾಡ್ತಾ ಇದೀವಿ. ನೋಡಿ 7 ದೇವ್ರಿಗೆ ದೀಪಗಳು ನಮ್ಮೂರಲ್ಲಿ. ಸೊ 7 ದೇವ್ರಿಗೆ ಪ್ರತಿಯೊಂದು ದೇವ್ರಿಗೂ 2 ದೀಪ ಎತ್ಕೊಂಡು ಹೋಗ್ಬೇಕು. ಸೊ ದೀಪ ಎಲ್ಲ ರೆಡಿ ಮಾಡಿ ಇಟ್ಟಿದೀವಿ. ಸೊ ಇವತ್ತು ರಾತ್ರಿ 12 ಗಂಟೆಗೆ ಶುರು ಆಗುತ್ತೆ. ಇನ್ನೊಂದ್ ಕಡೆ ದೀಪಗಳು ಎತ್ಕೊಂಡು ಹೋಗಕ್ಕೆ ಗೋರೆಂಟು ಎಲ್ಲ ಹಾಕೊಂಡು ರೆಡಿ ಆಗ್ತಾ ಇದಾರೆ. ಮೊಬೈಲ್ ಅಲ್ಲಿ ನೋಡ್ಕೊಂಡು ಡಿಸೈನ್ ಮಾಡ್ತಾ ಇದಾರೆ. ಇಲ್ಲಿ ನಾಳೆ ವೆಜ್ ಅಡಿಗೆ ತಿನ್ನೋರ್ಗೆ ಹಾಗೆ ಇವತ್ತು ಬಂದಿರೋ ಎಲ್ಲ ನೆಂಟರಿಗೆ ಒಬ್ಬಟ್ಟಿಗೆ ರೆಡಿ ಆಗ್ತಾ ಇದಾವೆ. ನೋಡಿ ಬಳ್ಳೆಹಣ್ಣು ತಂದು ತಗ್ಲಾಕಿದೀವಿ. ನಮ್ ದೊಡ್ಡಪ್ಪ. ಸೊ ನಮ್ ಫ್ಯಾಮಿಲಿಗೆ ಇವರೇ ಈಗ ದೊಡ್ಡವರು ಹಿರಿತಲೆ. ಸೊ ಇವರು ನಮ್ಮ ಅಜ್ಜಿ, ನಮ್ಮ ಅಮ್ಮನವ್ರ ಅಮ್ಮ, ಹಾಗೆ ನಮ್ಮ ಅಪ್ಪಂಗೆ ಅಕ್ಕ. ಸೊ 2 ಕಡೆಯಿಂದ ನಂಗೆ ಸಂಬಂಧ. ಸೊ ಇವತ್ತು ಊರಬ್ಬಕ್ಕೆ ಬಂದಿದ್ದಾರೆ ನಮ್ಮ ಅಜ್ಜಿ. ನಾನು ಚಿಕ್ಕವನಿದ್ದಾಗ ನಾನು ಸಾಕಿದ್ದು ನಾನು ಬೆಳೆಸಿದ್ದು ಎಲ್ಲ ನಮ್ಮ ಅಜ್ಜಿನೇ. ಸೊ ನಮ್ಮ ತಾತ ಇನ್ನೂ ಬಂದಿಲ್ಲ, ನಾಳೆ ಬರ್ತಾರೆ. ಇವರು ನಮ್ಮ ಅಣ್ಣ. ಸೊ ಎಲ್ಲ ಅರೇಂಜ್ಮೆಂಟ್ಸು ಎಲ್ಲ ನೋಡ್ಕೊಂತಿರೋದು ಇವರೇ ಇವತ್ತು ಊರಬ್ಬಕ್ಕೆ. ಸೊ ನಾನು ಯೂಟ್ಯೂಬ್ ರೆಕಾರ್ಡಿಂಗ್ ಅಲ್ಲಿ ಬಿಜಿ ಆಗ್ಬಿಟ್ಟಿದ್ದೀನಿ. ಸೊ ಒಬ್ಬಟ್ಟು ತಿಂತಾ ಇದ್ದಾರೆ. ಅಣ್ಣ ಹೆಂಗೈತೆ ಒಬ್ಬಟ್ಟು? ಸೂಪರ್. ನಮ್ಮ ಅಕ್ಕಂದ್ರೆಲ್ಲ ಸಖತ್ತಾಗಿ ರಂಗೋಲಿ ಹಾಕ್ತಾರೆ. ನೋಡಿ ಹಬ್ಬಕ್ಕೆ ಎಷ್ಟು ಸಖತ್ತಾಗಿ ರಂಗೋಲಿ ಹಾಕಿದ್ದಾರೆ. ಸೊ ಬೆಳೆಗಾರರು 106 ಜನ ಊರಲ್ಲಿ ಊರಬ್ಬಕ್ಕೆ ಓಡಾಡ್ತಾ ಇದ್ರು. ನಾವು ಕರ್ಸಿ ಬಳೆ ಹಾಕ್ಸಿದೀವಿ. ಹೆಣ್ಮಕ್ಳಿಗೆ ಬಳೆ ಹಾಕ್ಸ್ಕೊಳೋದು ಅಂದ್ರೆ ತುಂಬಾ ಇಷ್ಟ. ಹಬ್ಬ ಹೆಂಗ್ ನಡೀತಿದೆ ಮಕ್ಳೇ? ಹಬ್ಬದಲ್ಲಿ ಹುಡುಗರದು ಫುಲ್ ಕ್ವಾಟ್ಲೆ ನೋಡ್ರಿ ಹಿಂಗ್ ನಡೀತಾ ಇದೆ. ಇನ್ನೇನು ಇವತ್ತು 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ದೀಪಗಳು. ಎಲ್ಲ ಕಾಯ್ತಾ ಇರಿ ನೆಕ್ಸ್ಟ್ ವಿಡಿಯೋಗೆ.